ಅದ್ರ ಪೆನ್ ಡ್ರೈವ್ ತೋರಿಸಿದ್ರಲ್ಲ ಕುಮಾರಸ್ವಾಮಿ ಅವರು, ಬಹಳ ಜನ ಹೇಳ್ತಾರೆ ಏನಿಲ್ಲ ಅದರಲ್ಲಿ, ಸುಮ್ಮನೆ ಹೆದರ್ಸಕ್ಕೆ ತೋರಿಸ್ತಿದ್ದಾರೆ ಕುಮಾರಸ್ವಾಮಿ. ಯಾರು ಅದ್ರ ಬಗ್ಗೆ ಏನು ಇಲ್ಲ ಅಂತಾರೋ ಇದೆ ಅಂತಾರೋ, ನನಗೆ ಅದು ಅರ್ಜೆನ್ಸಿ ಇಲ್ಲ. ಓಕೆ, ನಾನು ಅವತ್ತು ತೋರಿಸ್ಲಿಕ್ಕೂ ಕಾರಣ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ, ಮೀಡಿಯಾದವರು ಮಾಡ್ತಾರಲ್ಲ ಅದನ್ನ, ಏನಿಲ್ಲ ಸಾಕ್ಷಿ ಕೊಡಿ ಅಂತ ಅವರು ಹೇಳ್ತಿದ್ರು. ಓಕೆ, ನಮ್ಮ ಕಾಂಗ್ರೆಸ್ ಸ್ನೇಹಿತರುಗಳು. ಏನು ಉತ್ತರ ಕೊಡ್ತೀಯ ಇದಕ್ಕೆ, ಹೇಳು ಒಂಚೂರು. ನೋಡಪ್ಪ, ಒಂದು ಸ್ಯಾಂಪಲ್ ಇಲ್ಲಿ ತೋರಿಸ್ತೀನಿ, ಬಟ್ ಇದಕ್ಕೆ ಸಮಯ ಬೇಕು ನನಗೆ. ಯಾಕೆಂದರೆ ಕೆಲವ್ರು ಏನು ಹೇಳ್ತಾರೆ, ನೀವು ಇಷ್ಟು ಬೇಗ ನೀವು ಇದನ್ನೆಲ್ಲ ಕಾಶನ ಮಾಡ್ತಿರೋದು, ದೊಡ್ಡ ತಿಮಿಂಗಲಗಳನ್ನ ಹಿಡಿತಕ್ಕಂಥದ್ದನ್ನು ಎಲ್ಲ ಒಂದು ಕಡೆ ನೀವೇ ಕಳ್ಕೊತಾ ಇದ್ದೀರಿ ಅವಕಾಶನ. ಸಡನ್ನಾಗಿ ಯಾತಕ್ಕೆ ಇದನ್ನು ಇಷ್ಟು ಬೇಗ ಅವರಿಗೆ ಅಲರ್ಟ್ ಮಾಡ್ತಾ ಇದ್ದೀರಿ, ಸ್ವಲ್ಪ ಬಿಡಿ ಇವ್ರನ್ನ, ಇನ್ನೂ ಸ್ವಲ್ಪ ಇವ್ರು ಎಕ್ಸ್ಪೋಸ್ ಆಗಲಿ ಅಂತಕ್ಕಂಥ ಕೆಲವರು ಅನುಭವಸ್ಥರು ಹೇಳ್ತಾರೆ ನನಗೆ. ಓಕೆ, ನಾನು ಇದನ್ನು ನಿಲ್ಲಿಸಬೇಕು. ಯಾಕೆಂದರೆ ಇಲ್ಲಿ ಸಮಾಜದಲ್ಲಿ ಈ ರೀತಿಯ ಒಂದು ವಾತಾವರಣ ಗೊತ್ತಿದ್ದು ಸೈಲೆಂಟ್ ಆದರೆ, ಕೇಳೋರು ಯಾರೂ ಇಲ್ಲ. ಒಂದು ಭಯ ಭಕ್ತಿನಾದರೂ ತಂದು ಸ್ವಲ್ಪ ಕಡಿಮೆನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಆದೇ ಅಷ್ಟೇ. ಇಲ್ಲಿ ನನಗೆ ಅವ್ರ ಮೇಲೆ ದ್ವೇಷಕ್ಕೋ ಮಗದೊಂದಕ್ಕೋ ಇದು ಯಾವುದೂ ಇಲ್ಲ. ಇವತ್ತು ಹೋಗ್ತಿರೋ ಮಾರ್ಗ ನೋಡಿದಾಗ ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ. ಮತ್ತು ಇವರು ಅದಕ್ಕಿಂತಲೂ 3-4 ಪಟ್ಟು ದಾರಿ ತಪ್ಪಿದ್ದಾರೆ. ಮೀಟರ್ ಬೇಕು, ಮೀಟರ್. ನನಗೆ ಇವತ್ತು ಯಾರೋ ಹೇಳ್ತಾ ಇದ್ರು, ಅತ್ಯಂತ ಅಗರ್ಭ ಶ್ರೀಮಂತ ಆ ಮಂತ್ರಿ, ಒಂದು ಯಾವುದೋ ಹೆಣ್ಣು ಮಗಳು ಒಂದು ಪೋಸ್ಟಿಂಗಿಗೆ ಕೇಳಲಿಕ್ಕೆ ಹೋದರೆ ಟ್ರಾನ್ಸ್ಫರಿಗೆ 10 ಲಕ್ಷ ರೂಪಾಯಿ ಕೇಳ್ತಾರೆ ಅಂದರೆ, 10 ಲಕ್ಷ ರೂಪಾಯಿನ ಅಗರ್ಭ ಶ್ರೀಮಂತ ಅವ್ರು ಹೇಳ್ತಿದ್ರು. ಅವರು ಹೇಳ್ಬೇಕಾದ್ರೆ ನನಗೆ ಬಹುಶಃ ಅವ್ರೇನಾದರೂ ಮುಂದೆ ಈ ಭೂಮಿಗೆ ಹೋಗಬೇಕಾದ್ರೆ ಅವ್ರನ್ನ ಸುಡಬೇಕಾದ್ರೆ ಅವ್ರು ಇಟ್ಟಿರ್ತಕ್ಕಂಥ ಆಸ್ತಿ, ಅವ್ರು ಇರ್ತಕ್ಕಂಥ ದುಡ್ಡನ್ನು 2,000 ರೂಪಾಯಿ ನೋಟ್ ಇಟ್ಕೊಂಡು ಅವ್ರಿಗೇನು ಶ್ರೀಗಂಧ ಪಗಂಧ ತಗೊಂಡೋಗೋದೇ ಬೇಕಾಗಿ ಅವ್ರು ರೇಗಿಸ್ತಾ ಇದ್ದಿದ್ದು ನನಗೆ. 2,000 ರೂಪಾಯಿ ನೋಟಿನ ಕಂತೆಗಳನ್ನು ಹರಡ್ಬಿಟ್ಟು ಬೇಕಾದ್ರೆ ಸುಟ್ಟರು ಆಸ್ತಿ ಕರಗಲ್ಲ ಅಂತ, ಆ ರೀತಿ ಹೇಳ್ತಾಯಿದ್ರು. ಈ ಮಟ್ಟಕ್ಕೆ ಅಗರ್ಭ ಶ್ರೀಮಂತರು ಇರ್ತಕ್ಕಂಥ ಮಂತ್ರಿಗಳೇ ಈ ಮಟ್ಟಕ್ಕೆ ಹೋದರೆ ಎಲ್ಲಿಗೆ ಹೋಗುತ್ತೆ ರಾಜ್ಯ? ಆ ದುಡ್ಡು ಕೊಟ್ಟು ಬರ್ತಕ್ಕಂಥ ಅಧಿಕಾರಿ ಆ ದುಡ್ಡು ಎಲ್ಲಿ ಸಂಪಾದನೆ ಮಾಡಬೇಕು? ಪ್ರಶ್ನೆ. ನಾವು ಅದಕ್ಕೋಸ್ಕರಲೇ ಕಾಂಗ್ರೆಸ್ ಸರ್ಕಾರದಲ್ಲಾಗತ್ತಾ, ಬಿಜೆಪಿ ಸರ್ಕಾರದಲ್ಲಾಗತ್ತಾ, ಸಮ್ಮಿಶ್ರ ಸರ್ಕಾರದಲ್ಲಾಗತ್ತಾ? ಅಲ್ಲ, ದುಡ್ಡು ಕೊಟ್ಟು ಪೋಸ್ಟಿಂಗ್ ತಗೊಂಡು ಮಾಡಬೇಕು. ಮತ್ತೆ ಜನಗಳ ದುಡ್ಡನ್ನೇ ಹೊಡಿಬೇಕು, ಸರ್ಕಾರ ದುಡ್ಡನ್ನೇ ಹೊಡಿಬೇಕು. ನಾನು ಅದಕ್ಕೋಸ್ಕರಲೇ ನಮ್ಮ ಕಾಲದಲ್ಲಿ ನಾನು 2006ರಲ್ಲೂ ಇರ್ಬೋದು, 2018ರಲ್ಲೂ ಇರ್ಬೋದು, ವರ್ಗಾವಣೆ ಇರ್ಬೋದು, ಕೆಲಸ ಕೊಡಿಸೋದ್ರಲ್ಲಿರ್ಬೋದು, ನಮ್ಮ ಕುಟುಂಬದಲ್ಲಿ ಕಳೆದ 50 ವರ್ಷದ ರಾಜಕಾರಣದ ನಮ್ಮ ತಂದೆ ಕಾಲದಿಂದ 60 ವರ್ಷದಿಂದ ಲಕ್ಷಾಂತರ ಜನ ಯುವಕರಿಗೆ ಕೆಲಸ ಕೊಡಿಸಿದ್ದೇವೆ ಹಲವಾರು ಇಲಾಖೆಗಳಲ್ಲಿ. ಇವತ್ತು ನೀವು ಒಂದು ನಮ್ಗೆ ಖುಷಿಯಾಗಿದೆ ಅನ್ನೋದಕ್ಕೆ, ನಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ನೀವು ಕೆಲಸ ಕೊಡಿಸಿದವ್ರೆ ನಿಮಗೆ ಡಿಪಾರ್ಟ್ಮೆಂಟ್ನಿಂದ ಮಾಹಿತಿ ಕೊಡ್ತಾರೆ ಅನ್ನೋದೊಂದು ಅಲ್ಲ, ಅದಷ್ಟೇ ಪ್ರೀತಿ ಇದೆ. ಯಾಕೆಂದರೆ ನಾನು ಅಧಿಕಾರದಲ್ಲಿದ್ದಾಗ ಯಾವುದೇ ಒಬ್ಬ ಅಧಿಕಾರಿಗಳ ಹತ್ರ ನಾನು ವರ್ಗಾವಣೆಗೆ ದುಡ್ಡು ತಗೋತಕ್ಕಂಥ ಕೆಲಸ ಮಾಡಿಲ್ಲ. ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ನಾನು ಜಾತಿ ನೋಡಿಲ್ಲ. ನನಗೆ ಕೆಲವರು ಹೇಳ್ಬೋದು, ಕೆಲವು ಜಾತಿಯವರಿದ್ದಾರೆ ಅವ್ರು ಕೊಡ್ತಾರೆ ಅಂತ. ಯಾವುದ್ರಿ ಜಾತಿ, ಯಾರಿಗೆ ಗೊತ್ತು? ನನಗೆ ಅತ್ಯಂತ ಕೆಳವರ್ಗದ ಸಮಾಜದವರೇ ಡಾಕ್ಯುಮೆಂಟ್ ಕೊಡೋರು, ನಿಮ್ಗೆ ಹೇಳಬೇಕು ಅನ್ನೋದಾದರೆ. ಇಲ್ಲಿ ಒಂದು ನಿಮ್ಗೆ ಉದಾಹರಣೆ ಕೊಡೋದು, ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಹುಶಃ ಈ ರಾಜ್ಯದ ವಿಕಲಚೇತನ ಮಕ್ಕಳು ಬೀದಿಗೆ ಮನೆಯಿಂದ ಹೊರಗಡೆ ಬಂದಂಥದ್ದು ಅವತ್ತು ಪ್ರಾರಂಭ ಆಯಿತು. ವಿಕಲಚೇತನ ಮಕ್ಕಳು ಅವ್ರ ಪರಿಸ್ಥಿತಿಗಳು ನೋಡಿ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ 1,000 ಮಕ್ಕಳಿಗೆ ಕಾಲು ಕೈ ಇಲ್ಲದೆ ಇರತಕ್ಕಂಥವ್ರು, ಇವತ್ತು ಅಂಥ ಮಕ್ಕಳಿಗೆ ಒಂದು ಕೆಲಸ ಏನು ಕೊಟ್ಟಿದ್ದೆ, ಅದು ಮತ್ತೆ ಬಂದಂಥ ಮುಂದಿನ ಸರ್ಕಾರದಲ್ಲಿ ಪರ್ಮನೆಂಟ್ ಮಾಡಿರಲಿಲ್ಲ ಅವ್ರನ್ನ, ಆ ಮಕ್ಕಳನ್ನ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವ್ರನ್ನೆಲ್ಲರನ್ನು ಪರ್ಮನೆಂಟ್ ಏನು ಮಾಡಿಕೊಟ್ಟೆ, ಸುಮಾರು 700-800 ಜನ ಪರ್ಮನೆಂಟ್ ಮಾಡಿಕೊಟ್ಟೆ. ಅದರಲ್ಲಿ ಒಂದು 200 ಜನ ಪರ್ಮನೆಂಟ್ ಆಗಲಿ ಅಂತ ಕೆಲಸ ಬಿಟ್ಟುಬಿಟ್ಟಿದ್ರು. ನನಗೆ ಗುಲ್ಬರ್ಗ ಮತ್ತು ನಮ್ಮ ಸೊಂಡೂರು ಹೀಗೆ ಹಲವಾರು ಭಾಗದಲ್ಲಿ ಪ್ರವಾಸಕ್ಕೆ ಹೋಗಿದ್ದಾಗ ಕೆಲವು ಹೆಣ್ಣು ಮಕ್ಕಳು ಇದನ್ನು ಕಾಲನ್ನ ಇಲ್ಲದೆ ಇರ್ತಕ್ಕಂಥವ್ರು ಸ್ಟೇಜಿಗೆ ಬಂದು ಸ್ಟೇಜ್ ಮೇಲೆ ಮಾತನಾಡಿದ್ರು. ಇವತ್ತು ಅಣ್ಣವರಿಂದ 85,000 ರೂಪಾಯಿ ಸಂಬಳ ತಗೋತಾ ಇದ್ದೀವಿ ಅಂತ KEBನಲ್ಲಿ. ಕೃತಜ್ಞತೆ. ಆ ಒಂದು ವಿಕಲಚೇತನ ಮಕ್ಕಳು, ಅದು ತೃಪ್ತಿ ಇದೆ ನನಗೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಅದರಿಂದ ಇಲ್ಲಿ ಸರ್ಕಾರ ರಚನೆ ಆದಮೇಲೆ
ಒಳ್ಳೆ ರೀತಿಯಲ್ಲಿ ನಾವು ಈಗ ನಾನು ಮುಖ್ಯಮಂತ್ರಿಗೂ ಹೇಳಬೇಕು ಅಂತ ಇದ್ದೀನಿ, ಬಜೆಟಲ್ಲಿ ಹೇಳ್ತೀನಿ. ಆಯ್ತಪ್ಪ, 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಒಂದು ದಾಖಲೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಇಲ್ಲಿ ನಾನು ಕೇಳ್ತಕ್ಕಂಥದ್ದು, ಇವತ್ತು ಏನು ನಿಮ್ಮಲ್ಲಿ ಭಾಳ ಜನ ಮುಖ್ಯಮಂತ್ರಿ ಆಗಲಿಕ್ಕೂ ಕ್ಯೂ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೆಲವೆಲ್ಲ ಒಂದು 3-4 ದಿವಸ ನಡೆದಂಥದ್ದು ನೋಡಿದ್ದೀನಿ. ನೀವು 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಆಸೆ ಹಾಕ್ಬಿಟ್ಟಿದ್ದೀರಿ. ಕೊನೆ ಹಂತದಲ್ಲಿ ನೀವು ಅಧಿಕಾರ ಬಿಟ್ಟೋದಾಗ, ಒಂದು ಒಳ್ಳೆ ಹೆಸರುಗಳು ಬಿಟ್ಟೋದ ಮೇಲೆ ಆದ್ರೂ ಜನಗಳಲ್ಲಿ ಇಲ್ಲಪ್ಪ ಇಂಥ ಒಬ್ಬ ಪುಣ್ಯಾತ್ಮ ಇದ್ದ, ಬಡವ್ರ ಪರವಾಗಿ ಕೆಲಸ ಮಾಡೋದು ಅಂತಕ್ಕಂಥ ಹೆಸರು ತಗೊಂಡು ಹೋಗಬೇಕು. ಇಲ್ಲ ಈಗಿನ ಈ 2 ತಿಂಗಳು ಆಡಳಿತ ಇದೆಯಲ್ಲ, ಹೇಳ್ಕೊಬೋದು ಸಾಕ್ಷಿಯಲ್ಲಿ ಸಾಕ್ಷಿ ಕೊಡಿ ಅಂತ ಹೇಳಿ. ಈಗ BJP ಸರ್ಕಾರದ ಬಗ್ಗೆ 40%, 1.5 ಲಕ್ಷ ಕೋಟಿ ಹಣ ಇವತ್ತು ಲೂಟಿ ಮಾಡಿಬಿಟ್ಟಿದ್ದಾರೆ. ರಾಜ್ಯದ ಸಂಪತ್ತನ್ನ ರೇಟ್ಗಳೆಲ್ಲ ಫಿಕ್ಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಲ್ಲ ಸರ್ಕಾರ ಇದೆ. ಏನೋ ತನಿಖೆ ಮಾಡ್ತೀವಿ ಅಂತಾರೆ. ಯಾವ ತನಿಖೆ ಮಾಡ್ತಾರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ನೋಡಿ, ಇಲ್ಲಿ ತಂದೆ ಇಲ್ಲಿ ಸದನ ಸಮಿತಿಯವರು ಕಾಂಗ್ರೆಸ್ನೇ ಅಧ್ಯಕ್ಷರೇ, ನಿಮ್ಮ ನೈಸ್ ಕಂಪ್ನಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಕೊಟ್ಟವರೇ ವರದಿ. 10 ಜನ 15 ಜನ ಶಾಸಕರುಗಳೆಲ್ಲ ಸೇರಿ 2016ರಲ್ಲಿ ಏನೇನಾಗಿದೆ ಅನಾಹುತ ಅಲ್ಲಿ. ಆಯ್ತಪ್ಪ, ಅವತ್ತು ಒಂದು ರಸ್ತೆ ಆಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ ಮೇಲೆ ಬಂದಂಥ ಕಂಪ್ನಿ ಹಂತ ಹಂತವಾಗಿ ಅಧಿಕಾರಿಗಳು ಸರ್ಕಾರಗಳನ್ನು ದಾರಿ ತಪ್ಪಿಸಿ ಹಲವಾರು ರೀತಿ ಆಮಿಷ ಒಡ್ಡಿ ಯಾವ್ಯಾವ ರೀತಿ ಒಂದು ಸಮಸ್ಯೆಗಳು ಉಂಟು ಮಾಡಿದ್ದಾರೆ. ಇವತ್ತು ಆ ಒಂದು ನೈಸ್ ರೋಡ್ ಇದೆಯಲ್ಲ, ಒರಿಜಿನಲ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಇರ್ತಕ್ಕಂಥದ್ದು, ಅವನು ಕಾಂಕ್ರೀಟ್ ರಸ್ತೆಯನ್ನು ಮಾಡೋವರೆಗೆ ದುಡ್ಡೇ ಕಲೆಕ್ಟ್ ಮಾಡೋಂಗಿಲ್ಲ. ಟೋಲ್ನ ಇವತ್ತು ರಚನೆ ಮಾಡೋಂಗಿಲ್ಲ, ಟೋಲ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡೋಂಗಿಲ್ಲ. ಅವನು ಬಿಟಮಿನ್ ಹಾಕಿ ಟಾರ್ನ ರಸ್ತೆ ಮಾಡ್ಕೊಂಡು ಇವತ್ತು ಸಿಮೆಂಟ್ ರಸ್ತೆ ಮಾಡಿದೆ. ಈಗ ಆಗ್ತಾವನೆ ಸಿಮೆಂಟ್ ರಸ್ತೆ. ವರ್ಷಕ್ಕೆ 370 ಕೋಟಿ ಕಲೆಕ್ಷನ್ ಮಾಡ್ಕೊಂಡ. ಅವನು ಬಂದಿದ್ದೆ ಹಾಗೆ ಸರ್ಕಾರದ 150 ಸರ್ಕಾರದ ಜಮೀನನ್ನ ಲೀಸ್ ಕೊಟ್ಟ ಮೇಲೆ ಆ ಜಮೀನನ್ನ ತಗೊಂಡೋಗಿ IDBI ಬ್ಯಾಂಕಿಗೆ ಇದಕ್ಕೆ ಹಾಕೊಂಡು ಆ ಸರ್ಕಾರದ ಭೂಮಿನ ಪ್ಲೆಡ್ಜ್ ಮಾಡಿ ಮೊದಲನೇ 150 ಕೋಟಿ ದುಡ್ಡು ಕಲೆಕ್ಟ್ ಮಾಡಿ ಸರ್ಕಾರದ ಭೂಮಿ ತಗೊಂಡೋಗಿ ಪ್ಲೆಡ್ಜ್ ಮಾಡಿ ಅವನ ಸ್ವಂತ ದುಡ್ಡು ಹಾಕಿಲ್ಲ. ಅಗ್ರಿಮೆಂಟ್ ಇರೋದು ಸಂಪೂರ್ಣ ದುಡ್ಡು ಅವನೇ ಹಾಕಬೇಕಲ್ಲಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆ ದುಡ್ಡನ್ನು ಅವನೇ ಹಾಕಿ ಕೆಲಸ ಮಾಡಬೇಕು. 30 ವರ್ಷಕ್ಕೆ ಅದು ಇದನ್ನು ವಾಪಸ್ ಕೊಡ್ಬೇಕು ಸರ್ಕಾರಕ್ಕೆ. ಸರ್ಕಾರದ ಭೂಮಿ ತಗೊಂಡು ಹೋದ, ಪ್ಲೆಡ್ಜ್ ಮಾಡ್ದ, ಬ್ಯಾಂಕಲ್ಲಿ ಸಾಲ ತಗೊಂಡ, ಆಮೇಲೆ ತಂದು ದುಡ್ಡು ಕಟ್ಟದ. ಅದೊಂದು ದೊಡ್ಡ ಕರ್ಮಕಾಂಡ ಇದೆ. ನಿಜ. ಇದು ಯಾತಕ್ಕೆ ಇದನ್ನು ಇನ್ನೂ ಸಹ ಈಗ ನೋಡಿ, ಕೆಂಗೇರಿ ಹತ್ರ ಹಲವಾರು ಕುಟುಂಬಗಳು ಬ್ಯಾಂಕಲ್ಲಿ ಸಾಲ ತಗೊಂಡು 30-40, 60-40 ಇದರಲ್ಲಿ ಮನೆ ಕಟ್ತಿದ್ದಾರೆ. ಈಗ ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಕೂತಿದ್ದಾನೆ. ಬೀದಿಗೆ ಬಂದವರು ಅವರೆಲ್ಲ ಜನ. ಇದು ಸಮಸ್ಯೆಗಳು ಇದಾಗಿದ್ರೆ ಇವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದನ್ನು ಯಾತಕ್ಕೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ